ಓಕೆ ಓಕೆ ಟ್ರೇಡಿಂಗ್ ವ್ಯೂ ಸರ್, ಓಕೆ 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 ಅದನ್ನ ಯೂಸ್ ಮಾಡ್ತೇನೆ. ಆಮೇಲೆ ನೀವು ಒಂದು ಹೇಳಿದ್ರಲ್ಲ ಸರ್, investing.com. ಇನ್ವೆಸ್ಟಿಂಗ್ ಸರ್, ಅದು ಒಂದು ಸರ್. ಓಕೆ ಓಕೆ, ಎರಡೇ ಬೆಟರ್ ಬಿಡಿ. ಎರಡನ್ನೂ ಇದು ಮಾಡ್ತೀನಿ ಸರ್. ಡಿಮ್ಯಾಟ್ ಅಕೌಂಟ್ ಅವೆಲ್ಲ ಚಾರ್ಟ್ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಮೊನ್ನೆ ಎಲ್ಲ ತುಂಬಾ ಡಿಫ್ರೆನ್ಸ್ ಬಂದ್ಬಿಟ್ಟಿದೆ ಅದರಲ್ಲಿ. ಸರ್ ನಾನು ಡಿಮೆಂಟ್ ಅಕೌಂಟ್ ಏಂಜಲ್ ಒಂದು ಚಾರ್ಟ್ ಯೂಸ್ ಮಾಡ್ತಾ ಇದ್ದೀನಿ ಸರ್. ಪರವಾಗಿಲ್ಲ, ಬೆಟರ್. ಡೈರೆಕ್ಟ್ ಟ್ರೇಡಿಂಗು, ಇನ್ವೆಸ್ಟಿಂಗ್, ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್, ಈ ತರ ಸ್ವಿಂಗ್ ಟ್ರೇಡ್ ಅಂದ್ರೆ investing.com ಯೂಸ್ ಮಾಡ್ಬೋದು. ಬಟ್ ಅದರಲ್ಲಿ ಕೆಲವೊಂದೆಲ್ಲ ಪೇಡ್ ಮಾಡಬೇಕು ಅಂತ ಬರುತ್ತೆ. ಅದು ಟ್ರೇಡಿಂಗ್ ವ್ಯೂ ಅಲ್ಲಿ ಬರೋದು ಆ ತರ, investing.com ಅಲ್ಲಿ ಬರಲ್ಲ. ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಾ, investing.com ಅಂತ ಹೊಡೀರಿ, ಈ ತರ ಬರುತ್ತೆ ನೋಡಿ investing.com. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ, ಇದು ಜೂಮ್ ಔಟ್ ಮಾಡಿ ಆಮೇಲೆ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಕ್ಲಿಕ್ ಮಾಡಿದ್ರೆ ಬರುತ್ತೆ ಈ ತರ. ಇದು ನಿಮಗೆ ಇರೋದ್ರಲ್ಲಿ ತುಂಬಾ ಬೆಟರ್ ಅಂದ್ರೆ investing.com. ಉಳಿದೆಲ್ಲ ಇದು ಎಲ್ಲ ಟ್ರೇಡಿಂಗ್ ವ್ಯೂ ಎಲ್ಲ ಶಾರ್ಟ್ ಟೈಮ್ ಇಂಟ್ರಡೇ ಮಾಡ್ರಲ್ಲ ಯೂಸ್ ಮಾಡಿ ನೋಡಿ. ಇದು ಈ ತರ ಇದರಲ್ಲೆಲ್ಲ ಸೇವ್ ಎಲ್ಲ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಲ್ಲ ಕೋರ್ಸಲ್ಲಿ ಕಂಪ್ಲೀಟ್ ಆಗಿ. ಇದು ವೆಬ್ಸೈಟ್ ಬಗ್ಗೆ ತೋರಿಸಿದ್ದೀನಿ ನಿಮ್ಗೆ ತೋರಿಸಿದ್ನಲ್ಲ ಯಾವ ಥರ ಇರುತ್ತಂತ. ಇದನ್ನ ಯೂಸ್ ಮಾಡಿ. ಈ ಥರ ಬರುತ್ತೆ. ಮುಂಚೆ ತೋರಿಸ್ನಲ್ಲ, ಜೂಮ್ ಮಾಡಬೇಕಿದು ನೋಡಿ, ಈ ಥರ ಬರುತ್ತೆ ವೆಬ್ಸೈಟ್. ಈ ಥರ ಬರುತ್ತೆ. ಸ್ವಲ್ಪ ಡೌನ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಈ ಥರ ಇಲ್ಲಿ ಜೂಮ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಜೂಮ್ ಮಾಡಿಬಿಟ್ಟು ಕ್ಯಾಂಡಲ್ ಸ್ಟಿಕ್ ಆದಮೇಲೆ ನಿಮ್ಗೆ ಯಾವ್ದು ಬೇಕೋ ಅದು ಇದು ಸಿಕ್ಕುತ್ತೆ. ಇದು ಇಂಡಿಕೇಟರ್ಸ್ ಎಲ್ಲ ಇಲ್ಲಿ ಹೋಗ್ಬಿಟ್ರೆ ಇಂಡಿಕೇಟರ್ ಸಿಗುತ್ತೆ ಇದ್ರೊಳಗಡೆ. ಇಲ್ಲೋದ್ರೆ ನೋಡಿ, ಇಲ್ಲೆಲ್ಲ ಇಂಡಿಕೇಟರ್ ಸಿಗುತ್ತೆ. ಯಾವ್ದು ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಎಕ್ಸಾಂಪಲ್ MACD ಬೇಕಾ, MACD ಸಿಗುತ್ತೆ ನೋಡಿ. MACD ಅಂತ ಹಾಕಿದ್ರೆ ಇದರಲ್ಲಿ ಸ್ವಲ್ಪ ಡೇಟಾ ನಿಮ್ಗೆ ಹಿಸ್ಟರಿಕಲ್ ಸಿಕ್ಕಾಪಟ್ಟೆ ಜಾಸ್ತಿ ಸಿಗುತ್ತೆ ಬೇರೆದಕ್ಕಿಂತ. ನಿಮ್ಮ ಟ್ರೇಡಿಂಗ್ ವ್ಯೂವಲ್ಲೆಲ್ಲ ಪೇಡ್ ಮಾಡಿ ಅಂತ ಕೇಳುತ್ತೆ. ಇದರಲ್ಲಿ ಹೋದರೆ ನೀವು ಯಾವುದೂ ಪೇಡ್ ಇಲ್ಲ, ಎಲ್ಲ ಫ್ರೀ ಇದೆ. ಇವೆಲ್ಲ ಫ್ರೀ ಇದೆ ಇದರಲ್ಲಿ ನೋಡಿ. ಇದು ಮಂತ್ಲಿ ಚಾರ್ಟ್ ನಿಫ್ಟಿದು. ಇದು ಯಾವ ಟ್ರೆಂಡಲ್ಲಿ ಇದೆ ಹೇಳಿ, ಯಾರು ಹೇಳ್ತೀರಾ? ನಿಫ್ಟಿ ಅಪ್ ಟ್ರೆಂಡ್. ಯಾವ ಅಪ್ ಟ್ರೆಂಡ್ ನಾವು ಕೋರ್ಸಲ್ಲಿ ಡಿಸ್ಕಸ್ ಮಾಡಿದೀವಿ. ಯಾವುದೋ ಒಂದು ಥಿಯರಿ, ಯಾವ ಥಿಯರಿಲಿ ಹೋಗ್ತಾ ಇದೆ ಇದು? ಹಾಂ, ಎಕ್ಸಾಕ್ಟ್ ಕರೆಕ್ಟ್ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಹೇಳ್ತಾರೆ ಅವ್ರು ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಡವ್ ಥಿಯರಿಲಿ ಹೇಳಿದೀವಿ ನಾವು, ಹೌದಲ್ವಾ? ನೋಡಿ, ಇದು ಡವ್ ಥಿಯರಿಲಿ ಹೋಗ್ತಾ ಇದೆಯಾ? ಹಾಂ, ಡವ್ ಥಿಯರಿಲಿ ಹೋಗ್ತಾ ಇದೆಯಾ ಆ ಥರ. ಓಕೆನಾ? ನೋಡಿ, ಇಲ್ಲೆಲ್ಲ ಒಂದು ಡಿಪ್, ಇದು ಕರೋನಾ ಡಿಪ್ ಇದು. ಇದು ಕರೋನಾ ಇಲ್ಲ ಅಂದರೆ ಸ್ಟೇಟ್ ಒಂದೇ ರೇಂಜಲ್ಲಿ ಹೋಗ್ತಾ ಇದೆ ಅದು. ಇದರಲ್ಲೇ ಸೇವ್ ಕೂಡ ಮಾಡ್ಬೋದು. ಇಲ್ಲಿ ಹೋಗಿ ನೀವು ಈ ಚಾರ್ಟ್ನ ಏನೇನೆಲ್ಲ ಅಪ್ಲಿಕೇಬಲ್ ಇದರಲ್ಲಿ ಮಾಡ್ತೀರಲ್ಲ, ನಾನು ಇಲ್ಲ ಹಾಕಿದ್ದಲ್ಲ. ಓಕೆ, ಇದೇನು MACD ಹಾಕಿದ್ದೀರಾ, ವ್ಯಾಲ್ಯೂಮ್ ಇದೆ ಎಲ್ಲ ಹೋಗ್ಬಿಟ್ಟು ಇಲ್ಲಿ ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಬರುತ್ತೆ. ನಿಫ್ಟಿನ ಏನೋ ಹೆಸರು ಹಾಕ್ಬಿಟ್ಟು ಸೇವ್ ಅಂತ ಕೊಟ್ಟರೆ ಸೇವ್ ಬರುತ್ತೆ. ಆಮೇಲೆ ಇದರಲ್ಲೇ ಸೇವ್ ಆ್ಯಸ್ ಯಾವುದನ್ನು ಏನು ಅಪ್ಲಿಕೇಬಲ್ ಮಾಡಿರ್ತೀರ ಚಾರ್ಟ್ಗಳೆಲ್ಲ. ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. ನಿಫ್ಟಿ ಅಂತ ಇದೆಯಲ್ಲ ಇವಾಗ. ಇಲ್ಲಿ ಏನು ಮಾಡಿದ್ದೀರಾ, ಕೆಲವೊಂದು ಇಂಡಿಕೇಟರ್ ಹಾಕಿರ್ತೀರ ನೀವು. MACD ಹಾಕಿರ್ತೀರ ಅಂದ್ಕೊಳ್ಳೋಣ. MACD ಹಾಕಿದ್ದೀರಾ. ಆಮೇಲೆ RSI ಹಾಕಿದ್ದೀರಾ ಅಂದ್ಕೊಳ್ಳೋಣ. RSI ಹಾಕಿದ್ದೀರಿ. ಏನೇನು ಅಪ್ಲಿಕೇಬಲ್ ಮಾಡ್ತೀರಾ ಎಲ್ಲ ಸೇವ್ ಆಗಿ ಒಂದ್ಸಲ ಟೆಂಪ್ಲೇಟ್ ಥರ ಆಗುತ್ತೆ ಇದು ನೋಡಿ. RSI ಹಾಕಿದ್ದೀರಾ. ನಾವೀಗ ಸೇವ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಲ್ರೆಡಿ ಹೆಸರು ಅಂದರೆ ಸೇವ್ ಆಗುತ್ತೆ. ನಾವು ಬೇರೆ ನೋಡಿ, ಸೇವ್ ಆ್ಯಸ್ ಅಂದರೆ ಬೇರೆ ಹೆಸರಲ್ಲಿ ಸೇವ್ ಆಗುತ್ತೆ. ಇದೇ ಸೇಮ್ ಏನೇನು ಅಪ್ಲಿಕೇಬಲ್ ಮಾಡಿದ್ದೀವಿ, ನಿಫ್ಟಿ 2 ಅಂತ ಹಾಕೋಣ. ನಿಫ್ಟಿ 2 ಅಂತ ಹಾಕಿದ್ವಿ ಎಕ್ಸಾಂಪಲು. ಇದು ಸೇವ್ ಆಯಿತು. ನೀವೇನು ಮಾಡಬೇಕು, ಇದು ಎಲ್ಲ ನಿಮಗೆ ಏನೇನು ಸೇವ್ ಮಾಡ್ತೀರಿ ಎಲ್ಲದರಲ್ಲಿ ಇವೆಲ್ಲ ಏನೇನು ಇಂಡಿಕೇಟರ್ ಹಾಕಿದರೆ ಅಪ್ಲಿಕೇಬಲ್ ಆಗಬೇಕು ಅಂದ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ. ನಾವೇನು ಮಾಡ್ತೀವಿ, ಟಾಟಾ ಪವರ್. ಓಕೆನಾ? ಟಾಟಾ ಪವರ್ ಅಂತ ಸರ್ಚ್ ಮಾಡಿ. ಇಲ್ಲೇನು ಹಾಕಿದಿರಲ್ಲ ಅದೆಲ್ಲ ಆಟೋಮೆಟಿಕ್ ಬೈ ಡಿಫಾಲ್ಟಾಗಿ ಆ ಸ್ಟಾಕ್ ಮೇಲೆ ಬಂದುಬಿಡುತ್ತೆ ನೋಡಿ. ಇಲ್ಲಿ RSI ಎಲ್ಲ ಬಂತು. ಈಗ ನಾವು ಟಾಟಾ ಪವರ್ ಸೇವ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಕಾರ್ನರ್ಗೆ ಹೋಗ್ಬಿಟ್ಟು ನೋಡಿ, ಸೇವ್ ಆ್ಯಸ್ ಅಂತ ಕೊಡಬೇಕು. ಯಾಕಂದ್ರೆ ನಿಫ್ಟಿ 2 ಅಂತ ಆಲ್ರೆಡಿ ಮಾಡಿದ್ದೀವಲ್ಲ, ಸೇವ್ ಆ್ಯಸ್ ಅಂತ ಕೊಟ್ಟು ಹೆಸರು ಚೇಂಜ್ ಮಾಡಬೇಕು. ಟಾಟಾ ಪವರ್ ನೋಡಿ, ಟಾಟಾ ಪವರ್ ಅಂತ ಕೊಟ್ಟವಾ. ಸೇವ್ ಅಂತ ಕೊಟ್ಟಾಗ ಇಲ್ಲಿ ನಿಫ್ಟಿ 2 ಅಂತಿದೆಯಲ್ಲ, ಸೇವ್ ಅಂತ ಕೊಟ್ಟಾಗ ಇವಾಗ ಟಾಟಾ ಪವರ್ ಚೇಂಜ್ ಆಗುತ್ತೆ. ಅದು ಇರುತ್ತೆ, ಇದು ಇರುತ್ತೆ. ಬಟ್ ನೀವು ಡೈರೆಕ್ಟ್ ಸೇವ್ ಮಾಡಿದ್ರೆ ಅದು ಹೋಗ್ಬಿಟ್ಟು ಇದು ಬಂದುಬಿಡುತ್ತೆ. ಅದಕ್ಕೋಸ್ಕರ ಸೇವ್ ಆ್ಯಸ್ ಕೊಡಬೇಕು. ಈಗ ಇದು ಏನೆಲ್ಲ ಇಲ್ಲಿ ಅಪ್ಲಿಕೇಬಲ್ ಆಗಿದೆ ಎಲ್ಲ ನಿಮಗೆ ಇದರಲ್ಲಿ ಬರುತ್ತೆ. ಸೇವ್ ಆಗಿ ನೋಡಿ, ಇಲ್ಲೆಲ್ಲ ನಾವೆಲ್ಲ ಸೇವ್ ಮಾಡಿದೆಲ್ಲ ಸುಮಾರು ಸ್ಟಾಕು ಸೇವ್ ಆಗುತ್ತೆ. ಇಲ್ಲಿ ಈ ಥರ ಸೇವ್ ಆಗುತ್ತೆ. ಇದನ್ನು ಭಾಳ ಯೂಸ್ ಆಗುತ್ತೆ. ನಿಮ್ಮ ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ಅಂದರೆ ಭಾಳ ಈಸಿ ಆಗುತ್ತೆ. ಯಾರೆಲ್ಲ ಲ್ಯಾಪ್ಟಾಪಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಎಷ್ಟು ಜನ ಲ್ಯಾಪ್ಟಾಪಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಎಲ್ಲರ ಹತ್ರ ಲ್ಯಾಪ್ಟಾಪ್ ಇದೆಯಲ್ಲ? ಇದಕ್ಕೆ ನಿಮ್ಗೆ ಅರ್ಥ ಆಯ್ತಲ್ಲ ಹೆಂಗೆ ಯೂಸ್ ಮಾಡೋದಂತ? ಇದು investing.com ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಸುಮಾರು ಆಪ್ಷನ್ ಸೇಮ್ ಇರುತ್ತೆ. ಇದನ್ನು ಕೂಡ ಟ್ರೇಡಿಂಗ್ ವ್ಯೂದೇನೆ ಇಂಟಿಗ್ರೇಟೆಡ್. ಬಟ್ ಇದರಲ್ಲಿ ಸುಮಾರು ಸ್ವಲ್ಪ ಚೇಂಜಸ್ ಇದೆ. ಅಂದರೆ ಮೋಸ್ಟ್ ನೀವೇನು ಗೊತ್ತಾ, ಸೇವ್ ಮಾಡ್ಬೋದು ಇವರು ನೋಡಿ. ಇಷ್ಟೊಂದೆಲ್ಲ ನಾನು ಸೇವ್ ಮಾಡಿದ್ದೀನಿ. 100, 200, 300 ಸ್ಟಾಕ್ ಸೇವ್ ಮಾಡ್ಬೋದು. ಎಲ್ಲ ನೀವು ಆ ಸ್ಟಾಕಲ್ಲಿ ಏನೇನು ಲೈನ್ ಎಳೆದಿದ್ದೀರಾ, ಇಂಡಿಕೇಟರ್ ಹಾಕಿದ್ದೀರಾ, ಪ್ರತಿಯೊಂದು ಸೇವ್ ಮಾಡಿ ಇಟ್ಕೋಬೋದು. ನೀವು ಮತ್ತೆ ಅಪ್ಲೈ ಮಾಡೋ ಅವಶ್ಯಕತೆ ಇರೋಲ್ಲ. ಎಕ್ಸಾಂಪಲ್ ಇದು ನಿಫ್ಟಿ ಇದೆ. ನಿಫ್ಟಿಲಿ ನಾನೊಂದು ಇದು ಹಾಕಿದ್ದೆ, ಲೆವೆಲ್ಸ್ ಹಾಕ್ಕೊಂಡಿದ್ದೆ. ಆ ಲೆವೆಲ್ಸ್ ನೋಡಿ, ಈ ಲೆವೆಲ್ಸ್ ಹಾಕ್ಕೊಂಡಿದ್ದೆ. ಇದು ಹಾಕಿ ತುಂಬ ದಿವಸ ಆಯ್ತಿದ್ದು ನಾನು ಲೆವೆಲ್ಸ್ ಹಾಕಿ ನೋಡಿ. ಎಕ್ಸಾಕ್ಟ್ ನೋಡಿ, ಇಲ್ಲೇ ಬಂದು ಸಪೋರ್ಟ್ ತೊಗೊಂಡು ಹೋಗಿದ್ದೆ ನಿಫ್ಟಿ.
ಈ ಒಂದು ಲೆವೆಲ್ಸ್ ಮುಂದೆ ಭಾಳ ದಿವಸ ಹಿಂದೆ ಹಾಕಿದ್ರೆ ಹಂಗೆ ಇರುತ್ತೆ, ಸೇವ್ ಮಾಡಿ ಇಟ್ಟಿದ್ರೆ ಹಂಗೆ ಇರುತ್ತೆ, ಅದೇ ಥರ ಇರುತ್ತೆ. ಅದಕ್ಕೋಸ್ಕರ ನಾವೇನು ಲೈನ್ ಎಳೆದಿದ್ದೀವಿ ಏನೇ ಮಾಡಿದ್ರು ಕೂಡ ಎಲ್ಲ ಸೇವ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ ನಾನು. ಈ ಥರ ಇರುತ್ತೆ. ಏನೇ ನೀವು ಇದರಲ್ಲಿ ಅಪ್ಲೈ ಮಾಡಿದ್ರೆ ಇಂಡಿಕೇಟ್ರು, ಮೂವಿಂಗ್ ಆ್ಯಾವ್ರೇಜು ನೋಡಿ, ಇಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಿ, ಮೂವಿಂಗ್ ಆ್ಯಾವ್ರೇಜ್ ಹಾಕ್ಕೊಂಡಿದ್ದೀನಿ, ಮತ್ತು ಈ ಲೈನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು MACD ಹಾಕ್ಕೊಂಡಿದ್ದೀನಿ, ವ್ಯಾಲ್ಯೂಮ್ ಇದೆ, ಎಲ್ಲ ಕೂಡ ಅದರಲ್ಲೇ ಸೇವ್ ಆಗುತ್ತೆ. ಇದನ್ನು ನೆಕ್ಸ್ಟ್ ಸ್ಟಾಕು ಕೂಡ ಅಪ್ಲೈ ಮಾಡೋ ಥರ ಇಲ್ಲಿ ಸರ್ಚ್ ಮಾಡಿದ್ರೆ ಅದೇ ಸೇಮ್ ಅಪ್ಲಿಕೇಬಲ್ ಆಗುತ್ತೆ, ಸೇವ್ ಮಾಡ್ಕೋಬೋದು. ಓಕೆ, ಮಾರ್ಕೆಟಲ್ಲಿ ಅಪ್ ಡೌನ್ ನಡೀತಾ ಇದೆ. ಯಾರ್ಯಾರು ಏನೇನು ಅನಲೈಸ್ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಸ್ವಲ್ಪ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ, ಏನು ಕತೆ ಹೇಳಿ.